ಸ್ವಾಮೀಜಿ ಈಗ ಸಿದ್ದರಾಮಯ್ಯ ಸಿಎಂ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕಂತ ಹೇಳಿ ವೇದಿಕೆಯಲ್ಲಿ ಹೇಳಿದ್ದಾರೆ ಸರ್. 2 ವರ್ಷ 2.5 ವರ್ಷ ಆಗ್ಬೇಕು ಅಂತ ಇತ್ತಲ್ಲ, ಅದಕ್ಕಿಂತ ಮುಂಚೆ ಬಿಟ್ಕೊಡ್ಲಿ, ಇಷ್ಟು ವರ್ಷ ಅನುಭವಿಸಿದೀರಾ ಅಂತ ಹೇಳಿದ್ದಾರೆ. ಅಲ್ಲ, ಯಾಕೆ ಸಿದ್ದರಾಮಯ್ಯ ಅವರು ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಅಂತ, ಸಿದ್ದರಾಮಯ್ಯ ಅವರ ಆಡಳಿತ ಸರಿಯಾಗಿ ಮಾಡ್ತಾ ಇಲ್ವಾ ಈಗ ಸಿಎಂ ಬದಲಾವಣೆ ಅಂದ್ರೆ? ಸರಿಯಾಗಿ ಮಾಡೋಲ್ಲ ಅಂತ ಯಾರು ಹೇಳ್ತಾರಪ್ಪ? ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. 7 ವರ್ಷ ಆಗ್ತದೆ. ಹೈಕಮಾಂಡ್ ಅಂತಾರೆ, ಸರಿಯಾಗಿ ಉತ್ತರ ಕೊಡೋರು ಅವರು. ಈ ಬದಲಾವಣೆ ಚರ್ಚೆ ಯಾಕೆ ಬರ್ತಾ ಇದೆ ಅಂತ ಹೈಕಮಾಂಡ್ ಮಾಡ್ತಾರೆ. ಮಾಮೂಲು ಹೇಳಿದ್ರು ಮಾಡೋದಿಲ್ಲ ಯಾರು. ಹೈಕಮಾಂಡ್ ಅದಕ್ಕೆಲ್ಲ ಐತಿ, ಅವರು ಅದರ ಪ್ರಕಾರ ನಡ್ಕೊಂತಾರೆ ಅವರು. ನೀವು ಒಂದಿಷ್ಟು ಬಣ ಈ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಹೊರಟಿದೆ ಸರ್, ಅವರೇ ಆಗ್ಬೇಕು ಅಂತೇಳಿ. ಹೈಕಮಾಂಡ್ ಐತಲ್ಲ, ಶಿವಮೊಗ್ಗ ಬಸವರಾಜ್ ಅವರು ಪದೇ ಪದೇ ಹೇಳ್ತಾರೆ ಸರ್, ಸೇಮ್ ಬದಲಾವಣೆ ಆಗಲಿ ಅಂತ ಹೇಳಿ. ಅವ್ರಿಗೆ ಏನಾದ್ರು ಜಾಸ್ತಿ ಮಾಡೋದು ಹೇಳ್ತಿರ್ಬೇಕು. ಯಾರು ಹೇಳಿದ್ರೆ ಏನು ನಡೆಯೋದಿಲ್ಲ, ಎಲ್ಲ ಹೈಕಮಾಂಡ್ ಆಫ್ ಇರೋದು. ಸಿಗ್ಲಿಲ್ಲ ಸಬ್ಜೆಕ್ಟ್ ಮತ್ತೆ ಈಗ DCM ಒಂದು ಜಾತಿವಾರು ಮಾಡ್ಬೇಕಂತ ಅದೊಂದು ಹೊರಟಿದೆ ಸರ್. ಅಯ್ಯಾರು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಅವೆಲ್ಲ ಸುಮ್ಮನೆ ಹೊಲಗೇನು ಆಗೋದಿಲ್ಲ, ಹೋಗೋದಿಲ್ಲ. ಅವು ಏನು ಮಾಡ್ಬೇಕಂದ್ರೆ ಬೀಜ ಹೈಕಮಾಂಡ್ ಮಾಡಬೇಕು. ಹಾಗಾದ್ರೆ CM ಬದಲಾವಣೆ ನಿಮ್ಮ ಪ್ರಕಾರ ಆಗೋದು ಬೇಡ ಅಂತೀರಿ ಸರ್? ನಾನು ಆಗ್ಬೇಕು ಅನ್ನೋಲ್ಲ, ಬೇಡ ಅನ್ನೋಲ್ಲ. ಹೈಕಮಾಂಡ್ ನೋಡ್ಕೊಂತ ಅದೇ ಮಾತಾಡ್ತೀನಿ. ಈಗ ಒಕ್ಕಲಿಗ ಸ್ವಾಮೀಜಿಗಳೆಲ್ಲ ಒಂದ್ ಕಡೆ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಅಂತ ಈಗ ಒಂದ್ ಕಡೆ ನಿಂತಿದ್ದಾರೆ ಸರ್. ಕಾರ್ಯಕ್ರಮದಲ್ಲೇ ಹೇಳಿದ್ರು, ಓಪನ್ ಕಾರ್ಯಕ್ರಮದಾಗೆ ಹೇಳಿದ್ದಾರೆ. ಕೆಂಪೇಗೌಡ ಕಾರ್ಯಕ್ರಮ ಅಂತ ಏನಂದ್ರೆ ಏನು ಸರ್, ಏನು ಅವ್ರ ಹೆಸರು ಕೆಂಪೇಗೌಡ ಜಯಂತಿಯಲ್ಲಿ ಹೇಳಿದ್ರು ಸರ್. ಹೇಳಿರ್ತಾರೆ, ಕಾನೂನು ಏನಂಗೆ ಮಾಡ್ತಾರೆ. ಹೈಕಮಾಂಡ್ ಐತೆ, ಅವಕ್ಕೆಲ್ಲ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಬಂದಾರ ಅಂದರು